ನಾನು ಫಾರಿನ್ ಅಲ್ಲೆಲ್ಲ ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ ಗೊತ್ತಾ? ನಾನು ಫಾರಿನ್ ಅಲ್ಲಿ ಕೋಸ್ಟ್ ಗಾರ್ಡ್ ಆಗಿದ್ದೆ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ವಾ, ಹಂಗೆ ಅಲ್ಲಿ ಕೋಸ್ಟ್ ಗಾರ್ಡ್. ಅದಕ್ಕೆ ನಿನ್ ಇಷ್ಟೊಂದು ಊಷ್ಟ ಆಗಿರೋದು. ನೋಡ, ಕೋಸ್ಟ್ ಗಾರ್ಡ್ ಅಂದ್ರೆ ಸಮುದ್ರದ ದಡನ ಕಾಯೋಂತ ವ್ಯಕ್ತಿ ಅಂತ ಗಾರ್ಡು. ಇವಾಗ ಸಮುದ್ರದಲ್ಲಿ ಈಗ ಆಟ ಆಡ್ಬೇಕಾದ್ರೆ ಅಥವಾ ಏನೋ ಮೀನ್ ಹಿಡಿಬೇಕಾದ್ರೆ ಯಾರಿಗಾರು ಏನಾದ್ರು ಅನಾಹುತ ಆಯ್ತು ಅಂತ ತಕ್ಷಣ ನಾವು ಹೋಗಿ ಎತ್ತಾಕೊಂಡ್ಬರೋದು. ಅರ್ಥ ಆಯ್ತಲ್ವಾ ಕೆಲ್ಸ? ಅದೇ ರೀತಿ ನಮ್ಗೆ ಒಬ್ಳು ಹೆಂಗ್ಸು ಒಂದ್ಸಲ ಫೋನ್ ಮಾಡಿದ್ಲು, ಈ ತರ ಸಮುದ್ರಕ್ಕೆ ನಮ್ಮ ಹಸ್ಬೆಂಡ್ ಬೋಟ್ ತಗೊಂಡು ಮೀನ್ ಹಿಡಿಯಕ್ಕೆ ಅಂತ ಹೋಗಿದ್ರು, ಇನ್ನೂ ಬರ್ಲೇ ಇಲ್ಲ ವಾಪಸ್ಸು ಅಂತ ತಕ್ಷಣ ನಾವೆಲ್ಲ ಹೊಂಟ್ಬಿಟ್ವಿ. ಎಲ್ಲಿದ್ದಾನೆ ಏನ್ ಕತೆ ಅಂತ ಹಂಗೆ ಹುಡುಕ್ತಾ ಇರ್ಬೇಕಾದ್ರೆ ಅವ್ನು ಹೋಗಿದ್ನಲ್ಲ ಬೋಟು, ಅದ್ 2 ಪೀಸ್ ಆಗ್ಬಿಟ್ಟಿತ್ತು. ಅವಾಗ ಗೊತ್ತಾಯ್ತು ನಮ್ಗೆ ಮಂಚ ಮುಳುಗ್ ಬಿಟ್ಟಿದ್ದಾನೆ ಅಂತ. ನಾನು ಹೀರೋ ತರ ಡೈ ಹೊಡೆದ್ಬಿಟ್ಟು ಎಲ್ಲಾ ಕಡೆ ಹುಡುಕ್ದೆ, ಎಲ್ಲಿದ್ದಾನೆ ಅನ್ಕೊಂಡು. ಬಾಡಿ ಸಿಕ್ತು. ಸಿಕ್ಕಿದ ತಕ್ಷಣ ಮೇಲ್ಗಡೆ ಶಿಪ್ ಇತ್ತಲ್ಲ ನಮ್ದು, ಹಗ್ಗ ಇಳ್ಬಿಟ್ಟು ಸನ್ನೆ ಮಾಡಿದೆ, ಬಾಡಿ ಸಿಕ್ಕಿದೆ ಎಳ್ಕೊಳ್ಳಿ ಮೇಲ್ಗಡೆ ಅಂತ. ಮೇಲ್ಗಡೆ ಎಳ್ಕೊಂಡ ತಕ್ಷಣ ಏನ್ ನೋಡ್ತಾರೆ, ಅವ್ನ್ ಬಾಡಿಗೆ ಅಪರೂಪದ ಎಡಿಗಳು ಒಂದ್ 7 ಅಂಟ್ಕೊಂಡ್ ಬಂದ್ಬಿಟ್ಟಿತ್ತು. ಆ ಎಡಿಗಳಿದಾವಲ್ಲ ತುಂಬಾ ಅಪರೂಪ, ಅವನ್ನ ತಿಂತವ್ರು, ಆದ್ರೆ ಸಿಗೋದೇ ಕಷ್ಟ ಅಂತ ಬಂದ್ಬಿಟ್ಟು ಅವ್ರು ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಆಮೇಲೆ ನಂಗೆ ಕರೆದ್ಬಿಟ್ಟು, ನೋಡಮ್ಮ ಇದೊಂದು ಇನ್ಫಾರ್ಮೇಶನ್ ಮೃತ ವ್ಯಕ್ತಿಯ ಹೆಂಡತಿ ಇದಾಳಲ್ಲ ಅವ್ರಿಗೆ ಹೋಗ್ಬಿಟ್ಟು ಹೇಳು ಅಂತ ಹೇಳಿದ್ರು. ಸರಿ ನಾನು ಹೋದೆ. ಹೋಗ್ಬಿಟ್ಟು ಮೇಡಮ್ ನೋಡಿ, ಈಗ ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್, ವೆರಿ ವೆರಿ ಗುಡ್ ನ್ಯೂಸ್ 3 ಇದೆ, ಯಾವ್ದು ಹೇಳಿ ಫಸ್ಟ್ ಅಂತ. ಅದಕ್ಕೆ ಹೇಳೋ ಫಸ್ಟ್ ಬ್ಯಾಡ್ ನ್ಯೂಸ್ ಕೊಡಪ್ಪ ಅಂತ ಕೇಳೋದು. ಅದಕ್ಕೆ ನಾನು ಹೇಳಿದೆ, ಮೇಡಮ್ ನಿಮ್ಮ ಹಸ್ಬೆಂಡ್ ಬಾಡಿ ಸಿಕ್ಕಿದೆ, ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಸರಿ ಗುಡ್ ನ್ಯೂಸ್ ಏನು ಅಂತ ಕೇಳಿದ್ಲು. ಅದಕ್ಕೆ ನಾನು ಹೇಳಿದೆ, ಅದೇ ಅಪರೂಪದ ಎಡಿಗಳು ನೀವು ತಿಂತಿರಲ್ಲ ಇಷ್ಟಪಟ್ಕೊಂಡು, ಆ ಒಂದು 7 ಎಡಿಗಳು ಅವ್ರ ಬಾಡಿಗೆ ಅಂಟ್ಕೊಂಡ್ ಬಂದಿತ್ತು ಅಂತ ಹೇಳಿದೆ. ಸರಿ ರಿಯಲಿ ಗುಡ್ ನ್ಯೂಸ್ ಏನು ಅಂತ ಕೇಳಿದ್ಲು. ಅದಕ್ಕೆ ನಾನು ಹೇಳಿದೆ, ನೋಡಿ ಆ ಅಪರೂಪದ ಎಡಿಗಳನ್ನ ಹಿಡಿಯೋಕ್ಕೋಸ್ಕರ ಮತ್ತೆ ನಿಮ್ದು ಹಸ್ಬೆಂಡ್ ಬಾಡಿನ ನಾಳೆ ನೀರೊಳಗೆ ಹಾಕ್ತಾ ಇದೀವಿ ಅಂತ ಹೇಳಿದೆ. ಹೌದಾ, ಒಳ್ಳೆ ಕೆಲಸ.